ನೀರು ಜೇನಾಯ್ತು ಹೇಗೋ ನಾನು ಅರಿಯೇ ಹೀಗೆ ಜಸ್ಟ್ ಮಾತಲ್ಲಿ ಹೋಗೋದಕ್ಕೆ ಬಳೆ ಮಾತ್ರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಇವಾಗ RR ನಗರಿಂದ ಗ್ಲೋಬ್ ಸಿಟಿ ದಾಟ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋಗ್ತಿದ್ದೀನಿ. ಬಿಕಾಸ್ ಆಫ್ ಸಮ್ ಶಾಪಿಂಗ್ ಮಾಡೋಕ್ಕಿದೆ. ಸೊ ಅದಕ್ಕೆ ನಂಗಂತೂ ಈ ಗ್ಲೋಬಲ್ ಸಿಟಿ ಅನ್ನೋದು ತುಂಬಾ ಇಷ್ಟ ಆಯಿತು. ಸೊ ತೋರಿಸ್ತೀನಿ ನೋಡಿ, ಫುಲ್ ಗ್ರೀನ್ರಿ ಆಗಿದೆ. ನನ್ನ ಜೊತೆಗೆ ಬರ್ತಿರೋದು ಯಾರು ಗೊತ್ತಾ, ಅವಳನ್ನು ತೋರಿಸ್ತೀನಿ ತಡೀರಿ. ನನ್ನ ಕೊಲೀಗು, ಅವಳ ಹೆಸರು ಅನ್ನಪೂರ್ಣ ಅಂತ ಹೇಳಿ. ಸೊ ಬನ್ನಿ ಅವಳನ್ನು ತೋರಿಸ್ತೀನಿ. ಹಾಯ್ ಮಾಡು. ಮತ್ತು ಏನು ಸಮಾಚಾರ, ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬೆಂಗಳೂರಿಗೆ ನಾನು ಇವಾಗ ಹಳೆಯವಳಾಗೋಗ್ಬಿಟ್ಟಿದ್ದೀನಿ, ಐ ಥಿಂಕ್ ಸೊ. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮದಿರೇ, ಇಂಥವ್ರು ನಮ್ಮ ದುನಿಯಾದಲ್ಲಿ ಇರ್ತಾರೆ. ಒಂದು 2 to 3 ಟೈಮ್ಸ್ ಬಂದೋಗಿದ್ದೀನಿ ಬೆಂಗಳೂರಿಗೆ. ಸೊ ಹಾಗಾಗಿ ಹಳೆಯ ಒಂದು ವ್ಯಕ್ತಿ ನಾನು ಬೆಂಗಳೂರಿಗೆ. ಬಟ್ ಆದರೂ ಬಂದಾಗೆಲ್ಲ ಹೊಸದಾಗಿ ಎಂಟ್ರಿ ಕೊಡ್ತಿರ್ತೀನಿ. ನಂಗೆ ಅದೊಂದು ಖುಷಿ ಇದೆ. ಮತ್ತೊಂದೇನು ವಿಶೇಷ ಅಂದರೆ, ಬೆಂಗಳೂರಲ್ಲಿ ಸೈಕ್ಲೋನ್ ಎಫೆಕ್ಟ್ ಆಗಿ ಫುಲ್ ಮಳೆ ಸುರಿತಾ ಇದೆ. ಇದು ಯಾವಾಗ ನಿಂತ್ಕೊಳ್ಳುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ಬೇರೆ ನಿಮ್ಮ ಕಡೆಯಲ್ಲೆಲ್ಲ ಮಳೆ ಬರ್ತಿದೆಯಾ ಹೇಳಿ, ನೋಡೋಣ. ಮಳೆ ಬರ್ತಿದ್ರೆ ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ ಗಾಯ್ಸ್. ಹೆಂಗಂದ್ರೆ ಒಂದು ಏರಿಯಾಕ್ಕೆ ಮಳೆ ಬಂದರೆ ಇನ್ನೊಂದು ಏರಿಯಾಕ್ಕೆ ಮಳೆ ಬರೋದೇ ಇಲ್ಲ, ಹಂಗಿದೆ ಇಲ್ಲಿ. ವಿಚಿತ್ರ ಅನ್ಸುತ್ತಪ್ಪ ಒಂದೊಂದ್ಸರಿ ಅಲ್ಲ. ಅಲ್ಲಿ ರೋಡ್ ಎಲ್ಲ ಇದಾಗ್ಬಿಟ್ಟಿದೆ. ನಾನೇನಯ್ಯ ತಪ್ಪು ಮಾಡ್ದೆ? ನಂಗೆ ಹೆಂಗೆ ಫೀಲ್ ಆಗ್ತಿದೆ ಅಂದರೆ, ಚಿಕ್ಕ ಪಾಪುನ ಮೆಟ್ರೋ ಕರ್ಕೊಂಡ್ ಫೀಲ್ ಆಗ್ತಿದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಷ್ಟು ಇದಾವೆ ಅಂದ್ರೆ, ನನ್ ಮೇಕಪ್ ಸಾಮಾನೆಲ್ಲ ಎತ್ಕೊಂಡ್ಬಿಡ್ತಾರೆ ಫಂಕ್ಷನ್ ಅಂದ್ರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಮೇಲೆ ಲಿಫ್ಟಿಗೆ ಹಾಕೊಂಡಿರ್ತಾರೆ ಅನ್ಕೋ, ಯಾಕೋ ಇದು ಲೈಟ್ ಕಾಣಿಸ್ತಿದೆ ಅಲ್ಲ, ಅದು ಡಾರ್ಕ್ ಆಗಿ ಕಾಣಿಸಿರುತ್ತೆ ಎಲ್ಲಕ್ಕಿಂತ, ಲೈಟ್ ಆಗಿ ಕಾಣಿಸ್ತಿದೆ ಅಲ್ಲ. ಮತ್ತೆ ಫೋಟೋಗೂ ಅಷ್ಟೇ, ಫಸ್ಟ್ ನನ್ ತೆಗಿ ಆಮೇಲೆ ನಿಂತು ನೋಡಿದ್ದು ಅಂತಾರೆ. ಸಿಟ್ಟು ಬರುತ್ತೆ. ಸೊ ಅವಳು ಇದನ್ನೆಲ್ಲ ಹೇಳಿದ್ದು ಆವಾಗಲೇ. ಕತ್ತೆಗೆ ಆಗೋಷ್ಟು ವಯಸ್ಸಾಗಿದೆ, ಆದ್ರೂ ಇಷ್ಟೆಲ್ಲ ರೆಡಿ ಆಗ್ತಾವ್ರೆ ಅಂತ ಹೇಳಿದ್ದಾರೆ. ಅವ್ರ ಅತ್ತೆ ಎಲ್ಲಾದ್ರೂ ಇದ್ರೆ ಈ ವ್ಲಾಗ್ನ ನೋಡಿ. ನೋಡಲ್ಲ ವಿಡಿಯೋ ನೋಡಲ್ಲ ತೆಗಿಯೋಕ್ಕಾಗಲ್ಲ. ನಾನು ಇನ್ಸ್ಟಾದಲ್ಲೂ ಅಪ್ಲೋಡ್ ಮಾಡ್ತೀನಿ. ನಾನು ಡಿಲೀಟ್ ಮಾಡ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಾವು ಅಂದರೆ ರಂಗೋಲಿ ಕೆಳಗೆ ನುಗ್ಗಿದ್ರೆ ಅವರು ಚಾಪೆ ಕೆಳಗೆ ನುಗ್ತಾರೆ. ಹಾಂ ಫ್ರೆಂಡ್ಸ್, ಇನ್ನೊಂದೇನು ವಿಷಯ ಗೊತ್ತಾ, ನಾವು ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ನು ಚಿಕ್ಕದಾಯಿತು. ಸೊ ದುಡ್ಡನ್ನ ಅವ್ರು ಕೊಡ್ತಾರಂತೆ. ಇನ್ನೊಂಚೂರು ದೊಡ್ಡದಾಗಿ ಕಟ್ಟಿಸ್ಬಿಟ್ಟು ಭೂವಿ ಮೆಟ್ರೋ ಸ್ಟೇಷನ್ ಅಂತ ಅನೌನ್ಸ್ ಮಾಡ್ತೀವಿ. ಇನ್ನೊಂದು 5 years ಇಲ್ಲ 10 years ನನ್ನ ಹೆಸರಲ್ಲಿ ಮೆಟ್ರೋ ಆಗ್ತಿದೆ. ಬನ್ನಿ ಗೈಸ್, ಇನಾಗ್ರೇಷನ್ಗೆ ಎಲ್ರಿಗೂ ಕರಿತೀವಿ. ಬಾಯ್ಸ್ಗೆಲ್ಲ ಫ್ರೀ, ಗರ್ಲ್ಸ್ಗೆಲ್ಲ ಡಬಲ್ ಚಾರ್ಜಸ್ ಆಯ್ತಾ? ಏನಕ್ಕೆ ಹಂಗೆ, ಅದನ್ನ ಹೇಳ್ಬೇಕು ನೀನು. ಏನಕ್ಕೆ ಹಂಗೆ ಅಂದ್ರೆ, ಗರ್ಲ್ಸಿಗೆ ಯಾಕಿಲ್ಲ ಅಂತ. ಹ್ಯಾಂಡ್ಸಮ್ ಬಾಯ್ಸ್, ಚಾಕ್ಲೇಟ್ ಬಾಯ್ಸ್, ಹ್ಯಾಂಡ್ಸಮ್ ಬಾಯ್ಸ್ ಮಾತ್ರ ಆಯ್ತಾ? ಯಪ್ಪ. ಹಾಂ ಓಕೆ. ಅವಳಿಗೆ ಯಾರಿಗೆ ಬೇಕೋ ಅವಳು ಅವರನ್ನು ಇನ್ವೈಟ್ ಮಾಡ್ತಾಳೆ. ಸೊ ನಂಗಂತೂ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಯಾರ್ಯಾರು ಇದ್ದೀರೋ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಹುಡುಗಿರು ಕಡಿಮೆ ಜನ ಇದ್ದಾರೆ. ಬಟ್ ಆದರೂ ಓಕೆ, ಎಲ್ಲರೂ ಬನ್ನಿ ಆಯಿತಾ. ಅವಾಗ ಇನ್ನೊಂದು ಸರ್ತಿ ವ್ಲಾಗ್ ಮಾಡ್ತೀವಿ ಅಲ್ವೇನೆ, ಇನಾಗ್ರೇಷನ್ ಟೈಮ್. ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಫೈನಲಿ ವಾಪಸ್ ಬ್ಯಾಕ್ ಟು PG. ಬಾಯ್ ಮಾಡಿಬಿಡು. ಬಾಯ್ ಗಾಯ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.